ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 7ನೇ ವಾರ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂದ್ರೆ ನಾವು ತ್ರಿವಿಕ್ರಮ್ ಅಂತ ಹೇಳ್ತೀವಿ. ಮತ್ತೆ 8ನೇ ವಾರ ಕ್ಯಾಪ್ಟನ್ ಯಾರಾಗಿದ್ದಾರೆ? ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಅನ್ನೋ ಒಂದು ಹುದ್ದೆ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ಆ ವಾರ ನಾಮಿನೇಟ್ ಆಗಲ್ಲ, ಒಂದು ಇಮ್ಯುನಿಟಿ ಇರುತ್ತೆ. ವಾರ ಎಲ್ಲ ಟಾಸ್ಕ್ ಎಲ್ಲ ನೋಡಿ ಯಾರಾದ್ರೂ ಚೆನ್ನಾಗಿ ಆಡಿರ್ತಾರೋ ಅವ್ರನ್ನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗಂತ ತಗೊಂಡಾಗ ಈ ವಾರ ಜೋಡಿ ಟಾಸ್ಕ್ ಬೇರೆ ಇತ್ತು. ಎಲ್ಲ ಜೋಡಿ ಟಾಸ್ಕ್ ಆಡಿದ್ರು. ಬೋರ್ಡ್ ಮೇಲೆ ಪಾಯಿಂಟ್ಸ್ ಬೇರೆ ಇರ್ತವೆ. ಅತಿ ಹೆಚ್ಚು ಯಾರಾದ್ರೂ ಪಾಯಿಂಟ್ಸ್ ಇರ್ತಾವೋ ಆ ಜೋಡಿನೇ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತೆ. ಆ ರೀತಿ ತಗೊಂಡಾಗ ಈ ವಾರ ಮುಖ್ಯವಾಗಿ ಭವ್ಯಗೌಡರು ಮಂಜಣ್ಣ ರಿವ್ಯೂ ಮಾಡಿ ತ್ರಿವಿಕ್ರಮ್ ಅವ್ರನ್ನ ಸೇರಿಸ್ಕೊಂಡಿರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ನಾನು ಮುಂದೆ ಹೋಗ್ಬೇಕು ಅಂತ. ಯಾಕಂದ್ರೆ ಬಿಗ್ ಬಾಸ್ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಡೈರೆಕ್ಟ್ ಆಗಿ ಟಾಸ್ಕ್ ಆದ್ರೆ ಯಾರಾದ್ರೂ ಚೆನ್ನಾಗ್ ಆಡ್ತಾರೋ, ಪಾಯಿಂಟ್ಸ್ ಅತಿ ಹೆಚ್ಚು ಯಾರಿಗಾದ್ರೂ ಸಿಗ್ತಾವೋ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತೀರಾ ಅಂತ. ಮತ್ತೆ ಈ ವಾರ ಇವತ್ತಿನ ಒಂದು ಟಾಸ್ಕ್ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ. ಯಾರಾದ್ರೆ ಕ್ಯಾಪ್ಟನ್ ಆಗಿರೋದು ಒಂದು ಮಾಹಿತಿ ನೀಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಖ್ಯವಾಗಿ ಕ್ಯಾಪ್ಟನ್ ಅಂತ ತಗೊಂಡಾಗ 3 ಜೋಡಿ ಆಲ್ರೆಡಿ ಟಾಪ್ ಅಲ್ಲಿ ಇರ್ತವೆ ಪಾಯಿಂಟ್ಸ್ ಅಲ್ಲಿ. ಅದ್ರಲ್ಲೂ ಒಂದು ಜೋಡಿ ಮಾತ್ರ ತ್ರಿವಿಕ್ರಮ್ ಮತ್ತು ಭವ್ಯ ಇರ್ತಾರೆ. ಅದಾದ್ಮೇಲೆ ಹನುಮಂತು ಮತ್ತು ಗೌತಮ್ ಇರ್ತಾರೆ. ಇನ್ನೊಂದು ಜೋಡಿ ಶಶಿರ್ ಅವ್ರ ಟೀಮ್ ಇರುತ್ತೆ, ಅವ್ರ ಜೋಡಿ ಇರುತ್ತೆ. ಆ ಜೋಡಿ ತಗೊಂಡಾಗ ಇವ್ರ ಜೋಡಿಗೆ ಒಂದು ಸ್ಪೆಷಲ್ ಆಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಮ ಆಟಿಟ್ಯೂಡ್ ಕಿನ್ ಅಂತ ಏನಂತ ಕರಿತೀವಿ ಭವ್ಯಗೌಡ ಅವರು ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಅವ್ರು ಗೆದ್ದಿರೋ ಕಾರಣ 8ನೇ ವಾರ ಕ್ಯಾಪ್ಟನ್ ಆಗಿ ಭವ್ಯಗೌಡ ಸೆಲೆಕ್ಟ್ ಆಗಿರೋದು ಒಂದು ಮಾಹಿತಿ ಸಿಕ್ಕಿದೆ. ಇದು ಕನ್ಫರ್ಮ್ ಕೂಡ ಆಗ್ತಾ ಇದೆ, 99% ಕನ್ಫರ್ಮ್. ಎಲ್ಲೋ 1% ಚೇಂಜ್ ಆದ್ರೂ ಆಗ್ಬೋದು, ಆಗೋದಿಲ್ಲ. ಬಟ್ ಇದು ಪಕ್ಕಾ ಮಾಹಿತಿ ಕೂಡ ಆಗುತ್ತೆ. 8ನೇ ವಾರದ ಕ್ಯಾಪ್ಟನ್ ಬಂದ್ಬಿಟ್ಟು ಭವ್ಯಗೌಡ. ತುಂಬಾ ಸಲ ಪ್ರಯತ್ನ ಪಟ್ಟಿದ್ರು. ಕೊನೆ ವಾರ ಕೂಡ ಭವ್ಯಗೌಡ ಅವರು ಕ್ಯಾಪ್ಟನ್ ಆಗ್ಬೇಕಂತ ಹತ್ರ ಬಂದು ಹೋದ್ರು. ಅಲ್ಲಿ ಕೇವಲ ಮನೆ ಮೆಂಬರ್ಸ್ ಮನೆ ಮಂದಿ ಸೆಲೆಕ್ಟ್ ಮಾಡಬೇಕಾಗಿತ್ತು. ಬಟ್ ಈ ವಾರ ಆ ರೀತಿ ಇಲ್ಲ, ಟಾಸ್ಕ್ ಆಡಿ ಗೆದ್ದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಯಾವುದೇ ರೀತಿಯಾದ ಗೆದ್ದಿದ್ರು ಪರವಾಗಿಲ್ಲ, ಬಟ್ 8ನೇ ವಾರ ಕ್ಯಾಪ್ಟನ್ ಮಾತ್ರ ಭವ್ಯಗೌಡ ಅಂತ ಮಾಹಿತಿ ಸಿಕ್ಕಿದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ 8ನೇ ವಾರ ಕ್ಯಾಪ್ಟನ್ ಯಾರು ಆಗ್ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಇಂತ ಅಪ್ಡೇಟ್ ಬೇಗನೆ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆನಪಿರ್ಲಿ 8ನೇ ವಾರ ಕ್ಯಾಪ್ಟನ್ ಭವ್ಯಗೌಡ.